ನಾನು ಬಂದಿದ್ದೀನಿ ಒಂದು ಚಿಕ್ಕ ಮಿನಿ ವ್ಲಾಗ್ ಜೊತೆಗೆ. ಸೊ ನಾವಿವಾಗ ಹೋಗ್ತಾ ಇರೋದು ಯೂನಿವರ್ಸಿಟಿಗೆ. ಯೂನಿವರ್ಸಿಟಿ ಅಂತಂದರೆ ನಾಗರಬಾವಿ ಹತ್ರ ಇರುವಂಥ ಯೂನಿವರ್ಸಿಟಿ. ಸೊ ಜಯಂತ್ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಲ್ಲಿ ಬೆಳಗ್ಗೆನೇ ಹೋದರೆ ವೆದರ್ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲಿ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಹುಡುಗರಿಗೆ ಮಕ್ಕಳಿಗೆ ಎಲ್ಲ ಅಂತ ಹೇಳಿ. ಸೊ ಬೆಳಗ್ಗೆನೇ ಎದ್ದು ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಸಂಜೆ ವೆದರ್ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಹೇಳಿ ನಾವು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಬೆಳಕಿರೋದ್ರಿಂದ ಏನೂ ಭಯ ಆಗಲಿಲ್ಲ ಗುರು. ಬರ್ತಾ ಆ ಗಿಡ ಮರ ನೋಡಿದ್ರೆ ಫುಲ್ಲು ಗಾಬರಿ ಆಗೋಗಿತ್ತು, ನನಗಂತೂ ಫುಲ್ ಭಯ ಆಗಿತ್ತು. ಸೊ ಅಲ್ಲಿ ಒಂಚೂರು ವಾಕ್ ಮಾಡಿದ್ವಿ ಒಂದಷ್ಟು ದೂರ ಆ್ಯಂಡ್ ಗುಡ್ಡುಗೆ ಮತ್ತು ಗಣಿಗೆ ತುಂಬ ಇಷ್ಟ ಆಯಿತು. ಸೊ ನಾವು ನೆಕ್ಸ್ಟ್ ವೀಕ್ ಬರೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವು ಬರೀ ಖಾಲಿ ಕೈಯಲ್ಲಿ ಬಂದರೆ ಇಲ್ಲೇನೂ ಯೂಸ್ ಇಲ್ಲ, ಏನಾರ ತರಬೇಕು. ಸೊ ತೊಗೊಬಂದು ಇಲ್ಲಿ ಬ್ಯಾಡ್ಮಿಂಟನ್ ಆಗಲಿ ಕ್ರಿಕೆಟ್ ಆಡೋಕ್ಕಾಗಲಿ ಎಲ್ಲ ಸೂಪರಾಗಿದೆ. ಸೊ ಕತ್ಲೇಲಿ ಏನೂ ಕಾಣ್ತಾ ಇಲ್ಲ, ಅದೇ ಒಂದು ನಗು ನಮಗೆ. ಅಲ್ಲಿ ಮುಗಿಸ್ಕೊಂಡು ನಾನು ಬಂದು ಸೊಪ್ಪು ತೊಗೊಂಡೆ. ಸೊ ಸೊಪ್ಪು ತೊಗೊಂಡು ಶಿಸ್ತಾಗಿ ಮನೆಗೆ ಹೋದೆ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.